ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಫ್ರೆಂಡ್ಸ್, ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಹೊಸದಾಗಿ ನೋಡ್ತಾ ಇರೋರು ಫಸ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ. ನಾವು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ, ತಕ್ಷಣ ನೋಡ್ಬೋದು ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಆದರೆ ಓಂ ಶನೇಶ್ವರಾಯ ನಮಃ ಅಂತ ಒಂದು ಕಮೆಂಟ್ ಕೊಡೋದನ್ನು ಖಂಡಿತ ಮರಿಬೇಡಿ. ನಾನು ಇವಾಗ ತಿಳಿಸ್ಕೊಡ್ತಾ ಇದ್ದೀನಿ ಮಕರ ರಾಶಿ ಬಗ್ಗೆ. ಬನ್ನಿ ಈ ವಿಡಿಯೋನೆಲ್ಲೂ ಸ್ಕಿಪ್ ಮಾಡದೆ ನೋಡಿ ಅಂತ ಕೇಳ್ಕೊತೀನಿ ಸ್ನೇಹಿತರೆ. ಮಕರ ರಾಶಿಯ ಸ್ನೇಹಿತರಿಗೆ ಮತ್ತೊಮ್ಮೆ ನಮಸ್ಕಾರ ಸ್ನೇಹಿತರೆ. ಕಾಲಚಕ್ರದ ಗತಿಯಲ್ಲಿ ಗ್ರಹಗತಿಗಳ ಬದಲಾವಣೆ ನಮ್ಮ ಜೀವನದ ಮೇಲೆ ಎಂತಹ ಅದ್ಭುತ ಅಥವಾ ಆಘಾತಕಾರಿ ಪರಿಣಾಮಗಳನ್ನು ಬೀರುತ್ತದೆ ಎಂಬುದು ಜ್ಯೋತಿಷಾಸ್ತ್ರದ ಗಹನವಾದ ವಿಷಯ. ಅದರಲ್ಲೂ ಏಪ್ರಿಲ್ 8, 9, 10, 11, 13ರವರೆಗೆ ಈ 5 ದಿನಗಳ ಕಾಲಾವಧಿ ಮಕರ ರಾಶಿಯವರ ಪಾಲಿಗೆ ಅತ್ಯಂತ ನಿರ್ಣಾಯಕವಾಗಿದೆ. ಈ ದಿನಗಳಲ್ಲಿ ನಿಮ್ಮ ಜೀವನದ ದಿಕ್ಕನ್ನೇ ಬದಲಿಸಬಲ್ಲ ಒಬ್ಬ ಸ್ತ್ರೀ ಶಕ್ತಿಯ ಆಗಮನವಾಗಲಿದೆ. ಆ ಮಹಿಳೆ ಯಾರು, ಅವಳಿಂದ ನಿಮ್ಮ ಬದುಕಿನಲ್ಲಿ ಆಗುವ ಆ ಘಟನೆಗಳೇನು ಎಂಬುದನ್ನು ಈ ಸುದೀರ್ಘ ವಿಶ್ಲೇಷಣೆಯಲ್ಲಿ ನಾವು ತಿಳಿಯಲಿದ್ದೇವೆ. ಮಕರ ರಾಶಿಯ ಅಧಿಪತಿ ಶನಿದೇವರು. ಶನಿದೇವರ ಪ್ರಭಾವದಿಂದ ನೀವು ಯಾವಾಗಲೂ ಪರಿಶ್ರಮ ಮತ್ತು ಶಿಸ್ತಿಗೆ ಹೆಸರಾದವರು. ಆದರೆ ಕಳೆದ ಕೆಲವು ಸಮಯದಿಂದ ನೀವು ಎಷ್ಟೇ ಪ್ರಯತ್ನ ಪಟ್ಟರೂ ಫಲ ಸಿಗುತ್ತಿಲ್ಲ ಎಂಬ ಹತಾಶೆಯಲ್ಲಿದ್ದೀರಿ. ಆರ್ಥಿಕ ಮುಗ್ಗಟ್ಟು, ಮಾನಸಿಕ ಒತ್ತಡ ಅಥವಾ ಕುಟುಂಬದಲ್ಲಿನ ಅಶಾಂತಿ ನಿಮ್ಮನ್ನು ಕಾಡುತ್ತಿರಬಹುದು ಸ್ನೇಹಿತರೆ. ಇಂತಹ ಸಂದರ್ಭದಲ್ಲಿ ಏಪ್ರಿಲ್ 8ರಿಂದ 13ರ ಈ ಪಂಚ ದಿನಗಳ ಸಂಧಿಯ ಸಮಯದಲ್ಲಿ ಒಬ್ಬ ಮಹಿಳೆ ನಿಮ್ಮ ಜೀವನಕ್ಕೆ ಪ್ರವೇಶ ಮಾಡುತ್ತಾಳೆ, ಅಥವಾ ಈಗಾಗಲೇ ನಿಮ್ಮ ಜೀವನದಲ್ಲಿರುವ ಒಬ್ಬ ಮಹಿಳೆಯ ಮೂಲಕ ದೊಡ್ಡ ಬದಲಾವಣೆಯೊಂದು ಸಂಭವಿಸುತ್ತದೆ. ಈ ಮಹಿಳೆ ನಿಮ್ಮ ತಾಯಿಯಾಗಿರಬಹುದು, ಮಡದಿಯಾಗಿರಬಹುದು, ಸಹೋದರಿಯಾಗಿರಬಹುದು, ಅಥವಾ ನಿಮ್ಮ ವೃತ್ತಿ ಕ್ಷೇತ್ರದಲ್ಲಿ ನಿಮ್ಮನ್ನು ಮುನ್ನಡೆಸುವ ಉನ್ನತ ಅಧಿಕಾರಿಯಾಗಿರಬಹುದು. ಈ 5 ದಿನಗಳಲ್ಲಿ ಗ್ರಹಗಳ ಚಲನೆಯನ್ನು ಗಮನಿಸಿದರೆ ಶುಕ್ರ ಮತ್ತು ಚಂದ್ರನ ಬಲ ಮಕರ ರಾಶಿಯವರಿಗೆ ವಿಶೇಷವಾಗಿದೆ. ಈ ಸ್ತ್ರೀ ಶಕ್ತಿಯು ನಿಮ್ಮ ಜೀವನದ ದಾರಿದ್ರ್ಯವನ್ನು ಹೋಗಲಾಡಿಸುವ ದಾರಿದೀಪವಾಗಲಿದ್ದಾಳೆ. ನೀವು ಯಾವುದೋ ಒಂದು ಹಳೆಯ ಆಸ್ತಿ ವಿಚಾರದಲ್ಲಿ ಸಿಲುಕಿಕೊಂಡಿದ್ದರೆ ಅಥವಾ ಹಣಕಾಸಿನ ವ್ಯವಹಾರದಲ್ಲಿ ಮೋಸ ಹೋಗಿದ್ದರೆ ಈ ಸಮಸ್ಯೆಯಿಂದ ಹೊರಬರಲು ಈ ಮಹಿಳೆ ನೀಡುವ ಒಂದು ಸಣ್ಣ ಸುಳಿವು ಅಥವಾ ಅವಳು ಮಾಡುವ ಸಹಾಯ ನಿಮಗೆ ಸಂಜೀವಿನಿಯಂತೆ ಕೆಲಸ ಮಾಡಲಿದೆ. ಏಪ್ರಿಲ್ 9ರಂದು ಚೈತ್ರ ಮಾಸದ ಆರಂಭದ ಕಾಲಘಟ್ಟದಲ್ಲಿ ನಿಮ್ಮ ಮನಸ್ಸಿನಲ್ಲಿ ಒಂದು ಬಗೆಯ ಆತಂಕವಿರುತ್ತದೆ. ಅಂದು ಸಂಜೆಯ ವೇಳೆಗೆ ಆ ಮಹಿಳೆಯ ಪ್ರಭಾವ ನಿಮ್ಮ ಮೇಲೆ ಬೀರಲು ಪ್ರಾರಂಭವಾಗುತ್ತದೆ. ಅವಳು ನಿಮ್ಮ ಹತ್ತಿರ ಬಂದು ಹೇಳುವ ಒಂದು ಮಾತು ನಿಮ್ಮ ಮುಂದಿನ ಭವಿಷ್ಯಕ್ಕೆ ಅಡಿಪಾಯವಾಗಲಿದೆ. ಆಕೆ ಕೇವಲ ಮನುಷ್ಯ ರೂಪದ ವ್ಯಕ್ತಿಯಲ್ಲ, ಬದಲಾಗಿ ನಿಮ್ಮ ಅದೃಷ್ಟದ ದೇವತೆಯಂತೆ ಗೋಚರಿಸುತ್ತಾಳೆ. ಅವಳು ನಿಮ್ಮ ಉದ್ಯೋಗದಲ್ಲಿ ಆಗುತ್ತಿದ್ದ ಅಡೆತಡೆಗಳನ್ನು ನಿವಾರಿಸಲು ಮಾರ್ಗದರ್ಶನ ನೀಡಬಹುದು. ಬಹುಶಃ ನೀವು ಒಂದು ದೊಡ್ಡ ಹೂಡಿಕೆ ಮಾಡಲು ಬಯಸಿದ್ದರೆ ಅಥವಾ ಹೊಸ ಉದ್ಯಮ ಆರಂಭಿಸಲು ಯೋಚಿಸುತ್ತಿದ್ದರೆ ಆಕೆಯ ಸಲಹೆಯನ್ನು ನಿರ್ಲಕ್ಷಿಸಬೇಡಿ. ಏಪ್ರಿಲ್ 10 ಮತ್ತು 11ರಂದು ಈ ಮಹಿಳೆಯ ಮೂಲಕ ನಿಮಗೆ ಸಿಗುವ ಲಾಭಗಳು ದ್ವಿಗುಣಗೊಳ್ಳಲಿದೆ. ಮಕರ ರಾಶಿಯವರು ಸಾಮಾನ್ಯವಾಗಿ ಎಲ್ಲವನ್ನು ತಾವೇ ನಿಭಾಯಿಸಬಲ್ಲೆವು ಎಂಬ ಅಹಂ ಅಥವಾ ಆತ್ಮವಿಶ್ವಾಸವನ್ನು ಹೊಂದಿರುತ್ತಾರೆ. ಆದರೆ ಈ ಸಮಯದಲ್ಲಿ ನೀವು ಸ್ವಲ್ಪ ನಮ್ರತೆಯಿಂದ ಆ ಸ್ತ್ರೀಯ ಮಾತನ್ನು ಆಲಿಸಬೇಕಾಗುತ್ತದೆ. ಅವಳು ನಿಮ್ಮ ಜೀವನದ ರಹಸ್ಯಗಳನ್ನು ಬಲ್ಲವಳಾಗಿರುತ್ತಾಳೆ. ನಿಮ್ಮ ದುರ್ಬಲ ಕ್ಷಣಗಳಲ್ಲಿ ಅವಳು ನೀಡುವ ಧೈರ್ಯ ನಿಮಗೆ 1000 ಆನೆಗಳ ಬಲವನ್ನು ನೀಡುತ್ತದೆ. ಕೌಟುಂಬಿಕವಾಗಿ ಯಾವುದಾದರೂ ಕಲಹಗಳಿದ್ದರೆ ಆ ಮಹಿಳೆಯ ಮಧ್ಯಸ್ಥಿಕೆಯಿಂದಾಗಿ ಎಲ್ಲವೂ ಸುಗಮವಾಗಿ ಬಗೆಹರಿಯಲಿದೆ. ಶನಿದೇವರ ಅನುಗ್ರಹವಿರುವ ನಿಮಗೆ ಈ ಸಮಯದಲ್ಲಿ ಶುಕ್ರನ ಆಕರ್ಷಣೆ ಮತ್ತು ಚಂದ್ರನ ಶಾಂತಿ ಲಭಿಸುವುದರಿಂದ ಮನಸ್ಸು ಪ್ರಫುಲ್ಲವಾಗಿರುತ್ತದೆ. ಆ ಮಹಿಳೆ ಯಾರು ಎಂಬ ಕುತೂಹಲ ನಿಮಗಿದ್ದರೆ ಆಕೆ ಸಮಾಜದಲ್ಲಿ ಗೌರವಾನ್ವಿತ ಸ್ಥಾನದಲ್ಲಿರುವ ವ್ಯಕ್ತಿಯಾಗಿರುತ್ತಾಳೆ. ಆಕೆಯ ಹೆಸರಿನಲ್ಲಿ ಮಾ ಅಥವಾ ಸಾ ಅಕ್ಷರಗಳು ಇರುವ ಸಾಧ್ಯತೆ ಹೆಚ್ಚಿದೆ. ಆಕೆ ಸಾತ್ವಿಕ ಸ್ವಭಾವದವಳಾಗಿದ್ದು ನಿಮ್ಮ ಹಿತವನ್ನು ಬಯಸುವಳಾಗಿರುತ್ತಾಳೆ. ಏಪ್ರಿಲ್ 12ರಂದು ರವಿಯ ಪ್ರಭಾವ ಹೆಚ್ಚಾಗಿರುವುದರಿಂದ ಸಮಾಜದಲ್ಲಿ ನಿಮಗೆ ಗೌರವ ತಂದುಕೊಡುವಂಥ ಕೆಲಸಕ್ಕೆ ಆಕೆ ನಾಂದಿ ಹಾಡುತ್ತಾಳೆ. ರಾಜಕೀಯ ಅಥವಾ ಸಾಮಾಜಿಕ ಕ್ಷೇತ್ರದಲ್ಲಿರುವ ಮಕರ ರಾಶಿಯವರಿಗೆ ಈ ದಿನ ಅತ್ಯಂತ ಶುಭಪ್ರದ. ಈ ಮಹಿಳೆಯ ಸಹಾಯದಿಂದ ನಿಮಗೆ ದೊಡ್ಡ ಮಟ್ಟದ ಜವಾಬ್ದಾರಿ ಸಿಗಬಹುದು. ಈ 5 ದಿನಗಳಲ್ಲಿ ನೀವು ಮಾಡಬೇಕಾದ ಮುಖ್ಯ ಕೆಲಸವೆಂದರೆ ಸ್ತ್ರೀ ನಿಂದನೆಯನ್ನು ಮಾಡಬಾರದು. ಮನೆಯಲ್ಲಿರುವ ಹೆಣ್ಣು ಮಕ್ಕಳನ್ನು ಗೌರವದಿಂದ ಕಾಣಬೇಕು. ನಿಮ್ಮ ಯಶಸ್ಸಿನ ಹಿಂದೆ ಒಬ್ಬ ಮಹಿಳೆಯ ಕೈ ಇರುತ್ತದೆ ಎಂಬ ಮಾತು ಈ ಸಮಯದಲ್ಲಿ ಅಕ್ಷರಶಃ ಸತ್ಯವಾಗಲಿದೆ. ಆರ್ಥಿಕವಾಗಿ ನೀವು ಎದುರಿಸುತ್ತಿದ್ದ ಸಂಕಷ್ಟಗಳು ಏಪ್ರಿಲ್ 13ರ ಹೊತ್ತಿಗೆ ಒಂದು ಹಂತಕ್ಕೆ ಬಂದು ನಿಲ್ಲುತ್ತವೆ. ಈ ಮಹಿಳೆಯ ನಿಮಗೆ ಹಣದ ರೂಪದಲ್ಲಿ ಸಹಾಯ ಮಾಡದಿದ್ದರೂ ಹಣವನ್ನು ಹೇಗೆ ಸಂಪಾದಿಸಬೇಕು ಮತ್ತು ಉಳಿಸಬೇಕು ಎಂಬ ದಾರಿಯನ್ನು ತೋರಿಸಿಕೊಡುತ್ತಾಳೆ.
ಮಕರ ರಾಶಿಯ ಯುವಕರಿಗೆ ಅಥವಾ ಅವಿವಾಹಿತರಿಗೆ ಈ ದಿನಗಳಲ್ಲಿ ವಿವಾಹದ ಪ್ರಸ್ತಾಪ ಬರಬಹುದು. ಈ ಪ್ರಸ್ತಾಪವನ್ನು ಒತ್ತು ತರುವ ಮಹಿಳೆಯೇ ನಿಮ್ಮ ಜೀವನದ ಅದೃಷ್ಟದ ಬಾಗಿಲನ್ನು ತೆರೆಯುವಳಿದ್ದಾಳಾಗಿರುತ್ತಾಳೆ. ನಿಮ್ಮ ಜೀವನದಲ್ಲಿ ಇವರಿಗೆ ಇದ್ದ ಶೂನ್ಯತೆಯನ್ನು ತುಂಬಲು ಆಕೆ ಕಾರಣವಾಗುತ್ತಾಳೆ. ವ್ಯಾಪಾರಸ್ಥರಿಗೆ ಈ ಅವಧಿಯಲ್ಲಿ ಸ್ತ್ರೀ ಗ್ರಾಹಕರಿಂದ ಅತಿ ಹೆಚ್ಚು ಲಾಭ ಉಂಟಾಗಲಿದೆ. ನೀವು ಯಾವುದೇ ವಸ್ತುವನ್ನು ಮಾರಾಟ ಮಾಡುತ್ತಿದ್ದರೂ ಮಹಿಳೆಯರ ಆಯ್ಕೆಗೆ ಆದ್ಯತೆ ನೀಡಿದರೆ ನಿಮ್ಮ ಲಾಭದ ಪ್ರಮಾಣ ದ್ವಿಗುಣಗೊಳ್ಳುವುದರಲ್ಲಿ ಸಂಶಯವಿಲ್ಲ. ಗ್ರಹಗತಿಗಳ ಈ ಸಂಯೋಜನೆಯು ಮಕರ ರಾಶಿಯವರಿಗೆ 12 ವರ್ಷಗಳ ನಂತರ ಸಿಗುತ್ತಿರುವ ಸುಸಂದರ್ಭವಾಗಿದೆ. ಇಲ್ಲಿ ಮಹಿಳೆ ಎಂದರೆ ಕೇವಲ ಶಾರೀರಿಕ ಅಸ್ತಿತ್ವವಲ್ಲ, ಅದೊಂದು ಸಕಾರಾತ್ಮಕ ಶಕ್ತಿ. ನಿಮ್ಮ ಆಲೋಚನಾ ಲಹರಿಯನ್ನು ಬದಲಿಸುವ ಶಕ್ತಿ ಅವಳಿಗಿದೆ. ಹತಾಶೆಯ ಕತ್ತಲಲ್ಲಿ ಮುಳುಗಿರುವ ನಿಮಗೆ ಆಕೆ ಭರವಸೆಯ ಕಿರಣವಾಗುತ್ತಾಳೆ. ನೀವು ಬಹುಕಾಲದಿಂದ ನಿರೀಕ್ಷಿಸುತ್ತಿದ್ದ ಶುಭ ವಾರ್ತೆಯು ಆಕೆಯ ಮೂಲಕವೇ ನಿಮ್ಮ ಕಿವಿಗೆ ಬೀಳಲಿದೆ. ಆ ಸುದ್ದಿ ನಿಮ್ಮ ವೃತ್ತಿ ಜೀವನದಲ್ಲಿ ಸಂಬಂಧಿಸಿದ್ದಿರಬಹುದು ಅಥವಾ ನಿಮ್ಮ ಸಂತಾನದ ಏಳಿಗೆಗೆ ಸಂಬಂಧಿಸಿದ್ದಿರಬಹುದು. ಏಪ್ರಿಲ್ 8ರಿಂದ 13ರ ಈ ಕಾಲಘಟ್ಟದಲ್ಲಿ ನೀವು ಕೆಲವು ಮುನ್ನೆಚ್ಚರಿಕೆಗಳನ್ನು ವಹಿಸಬೇಕು. ಈ ಮಹಿಳೆ ನಿಮ್ಮನ್ನು ಎಚ್ಚರಿಸಿದಾಗ ಅದನ್ನು ಗಂಭೀರವಾಗಿ ಪರಿಗಣಿಸಿ. ಅವಳು ನೀಡುವ ಸಲಹೆಗಳು ಮೇಲ್ನೋಟಕ್ಕೆ ಕಠಿಣವೆನಿಸಿದರೂ ಅವುಗಳ ಅಂತರಾರ್ಥ ನಿಮ್ಮ ಒಳಿತಿಗಾಗಿಯೇ ಇರುತ್ತದೆ. ಮಕರ ರಾಶಿಯವರು ಸ್ವಭಾವತಃ ಸ್ವಲ್ಪ ಮೊಂಡುತನದವರಾಗಿರುವುದರಿಂದ ಬೇರೆಯವರ ಮಾತನ್ನು ಬೇಗ ಒಪ್ಪುವುದಿಲ್ಲ. ಆದರೆ ಈ 5 ದಿನಗಳ ಕಾಲ ನಿಮ್ಮ ಮೊಂಡುತನವನ್ನು ಬದಿಗಿಟ್ಟು ಆ ಸ್ತ್ರೀ ಶಕ್ತಿಯ ಮಾರ್ಗದರ್ಶನದಲ್ಲಿ ನಡೆದರೆ ಮುಂದಿನ 1 ವರ್ಷದವರೆಗೆ ನೀವು ಯಾವುದೇ ಆರ್ಥಿಕ ಸಮಸ್ಯೆಗಳನ್ನು ಎದುರಿಸುವುದಿಲ್ಲ. ಈ ಸಮಯದಲ್ಲಿ ಮತ್ತೆ ಆರೋಗ್ಯದ ಕಡೆಗೂ ಗಮನ ಹರಿಸುವುದು ಮುಖ್ಯ. ನಿಮ್ಮ ಆರೋಗ್ಯದ ಏರುಪೇರಾದಾಗ ಶುಶ್ರೂಷೆ ಮಾಡುವ ಆ ಮಹಿಳೆಯೇ ನಿಮ್ಮ ಪಾಲಿಗೆ ದೇವತೆಯಾಗುತ್ತಾಳೆ. ಅವಳ ಕೈಗುಣದಿಂದ ನಿಮ್ಮ ದೀರ್ಘಕಾಲದ ಕಾಯಿಲೆಗಳು ವಾಸಿಯಾಗುವ ಲಕ್ಷಣಗಳಿವೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಮಕರ ರಾಶಿಯ 10ನೇ ಮನೆಯಲ್ಲಿ ಗ್ರಹಗಳ ಚಲನೆ ಇರುವುದರಿಂದ ಕರ್ಮ ಮತ್ತು ಲಾಭದ ನಡುವೆ ಸಮತೋಲನ ಕಾಯ್ದುಕೊಳ್ಳಲು ಈ ಮಹಿಳೆಯ ಪಾತ್ರ ಬಹಳ ದೊಡ್ಡದು. ಆಕೆ ಬಹುಶಃ ನಿಮ್ಮ ಹಳೆಯ ಸ್ನೇಹ ಆಗಿರಬಹುದು ಅಥವಾ ಕೆಲಸದ ಜಾಗದಲ್ಲಿ ಹೊಸದಾಗಿ ಪರಿಚಯವಾಗುವ ಸಹೋದ್ಯೋಗಿಯೂ ಆಗಿರಬಹುದು. ನೀವು ಈ 5 ದಿನಗಳಲ್ಲಿ ಆ ಮಹಿಳೆಯನ್ನು ಗುರುತಿಸುವುದು ಹೇಗೆಂದರೆ ಅವಳ ಮಾತುಗಳಲ್ಲಿ ಒಂದು ಬಗೆಯ ದೈವಿಕತೆ ಇರುತ್ತದೆ. ಅವಳು ನಿಮ್ಮನ್ನು ಟೀಕಿಸುವುದಿಲ್ಲ, ಬದಲಾಗಿ ನಿಮ್ಮ ತಪ್ಪುಗಳನ್ನು ತಿದ್ದಿ ಸರಿಯಾದ ಹಾದಿಗೆ ತರುತ್ತಾಳೆ. ಅವಳ ಕಣ್ಣುಗಳಲ್ಲಿ ನಿಮ್ಮ ಬಗ್ಗೆ ಕಾಳಜಿ ಇರುತ್ತದೆ. ಈ ಘಟನೆಗಳು ಕಾಕತಾಳೀಯವಲ್ಲ, ಇವು ಗ್ರಹಗಳ ಆಟ. ನಿಮ್ಮ ಪೂರ್ವಜನ್ಮದ ಪುಣ್ಯದ ಫಲವಾಗಿ ಈ ಮಹಿಳೆಯ ಸಂಪರ್ಕ ನಿಮಗೆ ಈ ಸಮಯದಲ್ಲಿ ಸಿಗುತ್ತದೆ. ಇದನ್ನು ಸರಿಯಾಗಿ ಬಳಸಿಕೊಂಡರೆ ನಿಮ್ಮ ಬಡತನ ಅಥವಾ ಕಷ್ಟಗಳು ನೀಗಲಿದೆ. ದೇವಸ್ಥಾನಗಳಿಗೆ ಭೇಟಿ ನೀಡುವಾಗ ಅಥವಾ ಧಾರ್ಮಿಕ ಕಾರ್ಯಗಳಲ್ಲಿ ಪಾಲ್ಗೊಳ್ಳುವಾಗ ಅಲ್ಲಿ ಭೇಟಿಯಾಗುವ ವಯಸ್ಸಾದ ಮಹಿಳೆಯೊಬ್ಬರು ನಿಮಗೆ ನೀಡುವ ಪ್ರಸಾದ ಅಥವಾ ಹರಕೆ ಮಾತುಗಳು ಸತ್ಯವಾಗಲಿದೆ. ಮಕರ ರಾಶಿಯವರು ಧರ್ಮನಿಷ್ಠರಾಗಿರುವುದರಿಂದ ಇಂತಹ ಸಣ್ಣ ಸಂಗತಿಗಳು ನಿಮ್ಮ ಜೀವನದ ಮೇಲೆ ದೊಡ್ಡ ಪ್ರಭಾವ ಬೀರುತ್ತದೆ. ನಿಮ್ಮ ಜನ್ಮ ಜಾತಕದಲ್ಲಿರುವ ಗ್ರಹಗಳ ಸ್ಥಿತಿಗೆ ಅನುಗುಣವಾಗಿ ಈ ಬದಲಾವಣೆಗಳ ತೀವ್ರತೆ ಇರುತ್ತದೆ. ಆದರೆ ಸಾಮಾನ್ಯ ಫಲಿತಾಂಶದ ಪ್ರಕಾರ ಈ 5 ದಿನಗಳು ಮಕರ ರಾಶಿಯ ಸ್ತ್ರೀ ಮತ್ತು ಪುರುಷರಿಬ್ಬರೂ ಸಮನಾಗಿ ಅನ್ವಯಿಸುತ್ತದೆ. ಸ್ತ್ರೀಯರಿಗೆ ತಮ್ಮ ಆಪ್ತ ಗೆಳತಿಯಿಂದ ಅಥವಾ ತಾಯಿಯಿಂದ ಬೆಂಬಲ ಸಿಕ್ಕರೆ, ಪುರುಷರಿಗೆ ತಮ್ಮ ಪತ್ನಿಯ ಅಥವಾ ಮಗಳ ಅದೃಷ್ಟದಿಂದ ಲಾಭ ಉಂಟಾಗುತ್ತದೆ. ಸ್ನೇಹಿತರೆ, ಮತ್ತೆ ಹಣಕಾಸಿನ ಅರಿವು ಹೆಚ್ಚಾಗುವುದರಿಂದ ನಿಮ್ಮ ಸಾಲದ ಹೊರೆ ಕಡಿಮೆಯಾಗಲಿದೆ. ಬಹಳ ದಿನಗಳಿಂದ ಮಾರಾಟವಾಗದ ಆಸ್ತಿ ಈ 5 ದಿನಗಳಲ್ಲಿ ಈ ಮಹಿಳೆಯ ಮಧ್ಯಸ್ಥಿಕೆಯಿಂದ ಮಾರಾಟವಾಗಿ ನಿಮಗೆ ದೊಡ್ಡ ಮೊತ್ತದ ಹಣ ಕೈ ಸೇರುವ ಸಾಧ್ಯತೆ ಇದೆ. ಈ ಹಣವನ್ನು ನೀವು ಸದುಪಯೋಗಪಡಿಸಿಕೊಳ್ಳಬೇಕು. ಆಕೆ ಹಣದ ನಿರ್ವಹಣೆಯ ಬಗ್ಗೆ ನಿಮಗೆ ನೀಡುವ ಸಲಹೆಯನ್ನು ಪಾಲಿಸಿದರೆ ನೀವು ಮುಂದೆ ಎಂದೂ ಹಣದ ಕೊರತೆಯನ್ನು ಅನುಭವಿಸುವುದಿಲ್ಲ. ಮಕರ ರಾಶಿಯವರ ತಾಳ್ಮೆಗೆ ಈಗ ಪ್ರತಿಫಲ ಸಿಗುವ ಕಾಲ ಬಂದಿದೆ. ಈ 5 ದಿನಗಳು ನಿಮ್ಮ ಬದುಕಿನ ಮೈಲಿಗಲ್ಲಾಗಲಿದೆ. ನೀವು ಯಾವುದೇ ಹೊಸ ಕೆಲಸವನ್ನು ಪ್ರಾರಂಭಿಸುವ ಮುನ್ನ ಆ ಮಹಿಳೆಯ ಆಶೀರ್ವಾದ ಪಡೆಯಿರಿ. ಅವಳು ನಿಮಗೆ ಶುಭ ಹಾರೈಸಿದರೆ ಆ ಕೆಲಸದಲ್ಲಿ ಯಶಸ್ಸು ಖಂಡಿತ. ಈ 5 ದಿನಗಳ ಕಾಲಾವಧಿಯಲ್ಲಿ ನೀವು ಸಮಾಜದಲ್ಲಿ ಹೊಸ ಪ್ರಭಾವಶಾಲಿ ವ್ಯಕ್ತಿಗಳಾಗಿ ಪರಿಚಯವನ್ನು ಪಡೆಯುತ್ತೀರಿ. ಈ ಪರಿಚಯಕ್ಕೆ ಕಾರಣಕರ್ತಳು ಆ ಮಹಿಳೆಯೇ ಆಗಿರುತ್ತಾಳೆ. ನಿಮ್ಮ ವೃತ್ತಿಪರ ಜೀವನದಲ್ಲಿ ವರ್ಗಾವಣೆ ಅಥವಾ ಬಡ್ತಿಯ ನಿರೀಕ್ಷೆಯಲ್ಲಿದ್ದರೆ ಈ ಮಹಿಳೆಯ ಮೂಲಕ ಆ ಸುದ್ದಿ ನಿಮಗೆ ತಲುಪಲಿದೆ. ಒಟ್ಟಾರೆಯಾಗಿ ಹೇಳುವುದಾದರೆ ಏಪ್ರಿಲ್ 8 ಮತ್ತು 9, 13ರವರೆಗೆ ಕಾಲವು ಮಕರ ರಾಶಿಯವರಿಗೆ ಒಂದು ಸುವರ್ಣ ಅವಕಾಶ. ಸ್ತ್ರೀ ಶಕ್ತಿಯ ಆರಾಧನೆ ಮತ್ತು ಸ್ತ್ರೀಯರ ಗೌರವ ನಿಮ್ಮನ್ನು ಉತ್ತುಂಗಕ್ಕೆ ಒಯ್ಯಲಿದೆ. ಆಗುವ ಪ್ರತಿಯೊಂದು ಘಟನೆಯು ನಿಮ್ಮ ಹಿತದೃಷ್ಟಿಯಿಂದಲೇ ಇರುತ್ತದೆ. ಭಯಪಡುವ ಅಗತ್ಯವಿಲ್ಲ. ಬದಲಾಗಿ ಬರುವ ಬದಲಾವಣೆಯನ್ನು ಮುಕ್ತ ಮನಸ್ಸಿನಿಂದ ಸ್ವಾಗತಿಸಿ. ನಿಮ್ಮ ಜೀವನದಲ್ಲಿ ಈವರೆಗೂ ಅನುಭವಿಸಿದ ಕಷ್ಟಗಳಿಗೆ ಪೂರ್ಣ ವಿರಾಮ ಇಡಲು ಈ ಮಹಿಳೆ ಬರುತ್ತಿದ್ದಾಳೆ. ಅವಳೇ ನಿಮ್ಮ ಭಾಗ್ಯಲಕ್ಷ್ಮಿ. ಪ್ರತಿಕ್ಷಣವು ಎಚ್ಚರಿಕೆಯಿಂದ ಇರಿ ಮತ್ತು ನಿಮ್ಮ ಸುತ್ತಮುತ್ತಲಿನ ಸ್ತ್ರೀಯರ ಭಾವನೆಗಳಿಗೆ ಸ್ಪಂದಿಸಿ.
ಅವರು ನೀಡುವ ಸಣ್ಣ ಸುಳಿವು ಕೂಡ ದೊಡ್ಡ ಲಾಭಕ್ಕೆ ನಾಂದಿಯಾಗಬಹುದು. ಮಕರ ರಾಶಿಯವರ ಜಾತಕದಲ್ಲಿ ಈ ಅವಧಿಯಲ್ಲಿ ಗುರುವಿನ ದೃಷ್ಟಿ ಉತ್ತಮವಾಗಿರುವುದರಿಂದ ಜ್ಞಾನ ಮತ್ತು ಸಂಪತ್ತು ಎರಡೂ ನಿಮ್ಮದಾಗಲಿದೆ. ಈ ಅದ್ಭುತ ಸಮಯವನ್ನು ವ್ಯರ್ಥ ಮಾಡಬೇಡಿ. ಈ ಮಹಿಳೆಯ ಆಗಮನಕ್ಕಾಗಿ ಕಾತುರದಿಂದ ಕಾಯಿರಿ, ಏಕೆಂದರೆ ಅವಳು ನಿಮ್ಮ ಬದುಕಿನ ದಿಕ್ಕನ್ನೇ ಬದಲಿಸುವ ಶಕ್ತಿ ಹೊಂದಿದ್ದಾಳೆ. ನೀವು ಮಾಡುವ ಪ್ರತಿಯೊಂದು ಕೆಲಸದಲ್ಲೂ ಅವಳ ಪ್ರೇರಣೆ ಇರುತ್ತದೆ. ನಿಮ್ಮ ಜೀವನದ ಯಶಸ್ಸಿನ ಕತೆ ಈ 5 ದಿನಗಳಿಂದಲೇ ಶುರುವಾಗುತ್ತದೆ. ಶನಿ ದೇವರ ಆಶೀರ್ವಾದದೊಂದಿಗೆ ಈ ಸ್ತ್ರೀ ಶಕ್ತಿಯ ಅನುಗ್ರಹವು ನಿಮಗೆ ಸಿಗಲಿದೆ. ನಿಮ್ಮ ಮನೋಕಾಮನೆಗಳೆಲ್ಲವೂ ಈಡೇರಲಿ. ಈ ಕಾಲಘಟ್ಟವು ನಿಮ್ಮ ಕುಟುಂಬಕ್ಕೆ ಸುಖ, ಶಾಂತಿ ಮತ್ತು ಸಮೃದ್ಧಿಯನ್ನು ತರಲಿ. ಮಕರ ರಾಶಿಯವರ ಬದುಕಿನಲ್ಲಿ ಹೊಸ ಬೆಳಕು ಮೂಡಲಿ. ಈ ಮಹಿಳೆಯ ಪರಿಚಯ ನಿಮ್ಮ ಜೀವನದ ಅತ್ಯಂತ ಸುಂದರ ನೆನಪಾಗಿ ಉಳಿಯಲಿದೆ. ಮುಂದೆ ಸಂಭವಿಸುವ ಘಟನೆಗಳು ನಿಮಗೆ ಆಶ್ಚರ್ಯದ ಜೊತೆಗೆ ಅಪಾರ ಸಂತೋಷವನ್ನು ನೀಡಲಿದೆ. ಧೈರ್ಯದಿಂದ ಮುನ್ನಡೆಯಿರಿ. ಕಾಲ ನಿಮ್ಮ ಪರವಾಗಿರಲಿದೆ. ಈ ಏಪ್ರಿಲ್ 8ರಿಂದ 13ರವರೆಗಿನ ದಿನಗಳು ಕೇವಲ ದಿನಾಂಕಗಳಲ್ಲ, ಬದಲಾಗಿ ನಿಮ್ಮ ಅದೃಷ್ಟದ ಬಾಗಿಲುಗಳು. ಆ ಸ್ತ್ರೀ ಶಕ್ತಿಯನ್ನು ಗುರುತಿಸಿ ಅವಳ ಗೌರವಕ್ಕೆ ಚ್ಯುತಿ ಬಾರದಂತೆ ನಡೆದುಕೊಳ್ಳಿ. ನಿಮ್ಮ ಜೀವನದ ಕತ್ತಲೆಯನ್ನು ಹೋಗಲಾಡಿಸಲು ಬಂದಿರುವ ಆ ಮಹಿಳೆಯ ಪ್ರತಿಯೊಂದು ಮಾತು ನಿಮಗೆ ಮಂತ್ರದಂತೆ ಕೆಲಸ ಮಾಡಲಿದೆ. ಶನಿದೇವರ ಕೃಪಾ ಕಟಾಕ್ಷ ನಿಮ್ಮ ಮೇಲಿರಲಿ ಹಾಗೂ ಈ 5 ದಿನಗಳಲ್ಲಿ ನಡೆಯುವ ಶುಭ ಘಟನೆಗಳು ನಿಮ್ಮ ಇಡೀ ವರ್ಷದ ಹಾದಿಯನ್ನು ಸುಗಮಗೊಳಿಸಲಿ ಎಂದು ನಾವು ಪ್ರಾರ್ಥಿಸುತ್ತೇವೆ. ನಮ್ಮ ಈ ವಿಶ್ಲೇಷಣೆ ನಿಮಗೆ ಇಷ್ಟವಾಗಿದ್ದರೆ ಇದನ್ನು ನಿಮ್ಮ ಆಪ್ತರಿಗೂ ಅಂದರೆ ಸ್ನೇಹಿತರಿಗೂ ಹಂಚಿಕೊಳ್ಳಿ ಮತ್ತು ಮಕರ ರಾಶಿ ನಿಮ್ಮ ಇತರ ಸ್ನೇಹಿತರಿಗೂ ಈ ಮಾಹಿತಿಯನ್ನು ಶೇರ್ ಮಾಡಿ. ಮತ್ತೊಂದು ವಿಶೇಷ ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ ಸ್ನೇಹಿತರೆ. ಅಲ್ಲಿಯವರೆಗೆ ನಮಸ್ಕಾರ. ನಿಮ್ಮ ಜೀವನ ಸುಖಮಯವಾಗಿರಲಿ ಹಾಗೂ ಮಹಿಳೆಯ ಆಗಮನ ನಿಮ್ಮ ಬದುಕಿನಲ್ಲಿ ಹೊಸ ಸಂಭ್ರಮವನ್ನು ತರಲಿ ಎಂದು ಹಾರೈಸುತ್ತಾ ಈ ವಿಡಿಯೋವನ್ನು ಇಲ್ಲೇ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಆಗಿದೆ ಓಂ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಮಾಡೋದನ್ನು ಖಂಡಿತ ಮರಿಬೇಡಿ. ಹಾಗೆ ಹೊಸದಾಗಿ ನೋಡ್ತಾ ಇರೋರು ಫಸ್ಟ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ನಾವು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ, ತಕ್ಷಣ ನೋಡ್ಬೋದು ಸ್ನೇಹಿತರೆ. ಈ ಮಕರ ರಾಶಿಯ ಸ್ನೇಹಿತರಿಗೆ ಮತ್ತೊಮ್ಮೆ ನಮಸ್ಕಾರ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಖಂಡಿತ ನಿಮಗೆ ಇಷ್ಟ ಆಗುತ್ತೆ. ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ಸಿಗ್ತೀನಿ ಉತ್ತಮ ರಾಶಿ ಭವಿಷ್ಯದೊಂದಿಗೆ. ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಧನ್ಯವಾದಗಳು. ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಸ್ನೇಹಿತರೆ. ಮತ್ತೆ ಸಿಗ್ತೀನಿ ಉತ್ತಮ ರಾಶಿ ಭವಿಷ್ಯದೊಂದಿಗೆ. ಧನ್ಯವಾದಗಳು.